ಸಂಸತ್ನಲ್ಲೂ ಕೂಡ ಮಧ್ಯಪ್ರಾಚ್ಯ ಸಂಘರ್ಷ ಕಾವೇರಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಲೋಕಸಭೆಯಲ್ಲಿ ವಿಪಕ್ಷಗಳಿಂದ ಭಾರೀ ಗದ್ದಲ ನಡೆಯಿತು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರತಕ್ಕಂಥ ಒಂದು ಬಿಕ್ಕಟ್ಟು ಚರ್ಚೆಗೆ ಆಗ್ರಹಿಸಿದ್ದಾರೆ ವಿಪಕ್ಷಗಳು. ಸಂಘರ್ಷ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸೋದಕ್ಕೆ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಮಾತಿನ ವೇಳೆ ಒಂದು ಭಾರೀ ಗದ್ದಲ ನಡೆಯಿತು. ವಿಪಕ್ಷಗಳ ಭಾರೀ ಗದ್ದಲಕ್ಕೆ ಸಂಸತ್ ಕಲಾಪ ಮುಂದೂಡಲಾಯಿತು. ಇನ್ನು ಲೋಕಸಭೆಯಲ್ಲಿ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಿರ್ತಕ್ಕಂಥ ಕಾರಣ ಈ ವಿಚಾರವನ್ನ ಸಂಸತ್ತಲ್ಲಿ ತಕ್ಷಣ ಚರ್ಚೆಗೆ ತೆಗೆದುಕೊಳ್ಳಬೇಕು ಅಂತ ವಿಪಕ್ಷ ನಾಯಕರು ಆಗ್ರಹಿಸಿದ್ರು. ಇನ್ನು ಪರಿಸ್ಥಿತಿ ಭಾರತದ ಮೇಲೂ ಕೂಡ ಪರಿಣಾಮ ಬೀರತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿದ ಅವರು ಸರ್ಕಾರ ಸ್ಪಷ್ಟನೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಈ ವೇಳೆ ವಿದೇಶಾಂಗ ಸಚಿವರಾದ ಸುಬ್ರಹ್ಮಣ್ಯಂ ಜೈಶಂಕರ್ ಮಾತನಾಡೋದಕ್ಕೆ ಮುಂದಾದಾಗಲೇ ವಿಪಕ್ಷ ಸದಸ್ಯರು ಭಾರೀ ಗದ್ದಲವನ್ನ ಸ್ಟಾರ್ಟ್ ಮಾಡಿದ್ರು. ಸರ್ಕಾರದ ನಿಲುವು ಏನು, ಭಾರತ ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕೇಳ್ತಾ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗದ್ದಲ ಹೆಚ್ಚಿದ ಹಿನ್ನೆಲೆಯಲ್ಲಿ ಸಭೆಯನ್ನ ಮುಂದುವರಿಸಲು ಸಾಧ್ಯವಾಗದೆ ಸ್ಪೀಕರ್ ಕೊನೆಗೆ ಲೋಕಸಭೆ ಕಲಾಪವನ್ನ ಮುಂದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಸಂಸತ್ನಲ್ಲೂ ಕೂಡ ರಾಜಕೀಯ ಚರ್ಚೆ ಕಾವೇರಿರತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. Full support of this August House on this matter. One, India is in favor of peace and urges a return to dialogue and diplomacy. We advocate de-escalation, restraint, and ensuring the safety of civilians. Two, the well-being and security of the Indian community in the region is our priority. We will continue to work with the governments of the region towards that end. And three, our national interest, including energy security and trade flows, will always be paramount. I'm confident, sir, that the government has the full support of this August House on this matter. One, India is in favor of peace and urges a return to dialogue and diplomacy. We advocate de-escalation, restraint, and ensuring the safety of civilians. Two, the well-being and security of the Indian community in the region is our priority. We will continue to work with the governments of the region towards that end. And three, our national interest, including energy security and trade flows, will always be paramount. I'm confident, sir, that the government has the full support of this August House on this matter.